ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲಿಂದ ನಿಮ್ಮ ಪ್ರೀತಿಯ ಜವಳಿ ಕುಟ್ರೇಶ್. ಇವತ್ತು SSLC ಫಲಿತಾಂಶ ಪ್ರಕಟವಾಗಿದೆ. ಈಗ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಪರ್ಸೆಂಟೇಜ್ ಫಲಿತಾಂಶ ಬಂದಿದೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಂಡು ಹೋಗ್ತೀನಿ. ಅದಕ್ಕೂ ಮೊದಲು ಇದುವರೆಗೂ ಯಾರ್ಯಾರೆಲ್ಲ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ಬಿಡಿ, ನನ್ನೆಲ್ಲ ನೋಟಿಫಿಕೇಶನ್ಗಳು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ, ನಮ್ಮ ಕರ್ನಾಟಕದಲ್ಲಿ SSLCಯಲ್ಲಿ ಉತ್ತೀರ್ಣವಾಗಿರ್ತಕ್ಕಂತಹ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ವತಿಯಿಂದ ಶುಭಾಶಯಗಳನ್ನ ಕೋರ್ತೀನಿ. ನಿಮ್ಮ ಭವಿಷ್ಯ ಮುಂದಿನ ದಿನಗಳಲ್ಲಿ ಉಜ್ವಲವಾಗಿರಲಿ ಅಂತ ನಾನು ನಮ್ಮ ಗುರುರಾಯರಲ್ಲಿ ಬೇಡ್ಕೊಳ್ತೀನಿ. ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಜಿಲ್ಲಾವಾರು ಶೇಕಡ ಫಲಿತಾಂಶ ಹೇಗಿದೆ ಅಂತ ನಾನು ನಿಮಗೆ ಹೇಳ್ಕೊತಾ ಹೋಗ್ತೀನಿ. ಮೊದಲಿಗೆ ಪ್ರಥಮ ಸ್ಥಾನವನ್ನು ಗಳಿಸಿರೋದು ದಕ್ಷಿಣ ಕನ್ನಡ ಜಿಲ್ಲೆ, 98.04% ಗಳಿಸಿದೆ ಕಣ್ರಿ. ದ್ವಿತೀಯ ಸ್ಥಾನದಲ್ಲಿ ಉಡುಪಿ ಜಿಲ್ಲೆ, ಅದು ಕೂಡ 98.18% ಫಲಿತಾಂಶ ಬಂದಿದೆ. ತೃತೀಯ ಸ್ಥಾನ ಉತ್ತರ ಕನ್ನಡ ಜಿಲ್ಲೆ, 98.09% ಬಂದಿದೆ. ಅಂತಿಮ ಸ್ಥಾನ ಕಲಬುರಗಿ ಜಿಲ್ಲೆ. ಈ ಕಲಬುರಗಿ ಜಿಲ್ಲೆಯಲ್ಲಿ 85.06% ಬಂದಿದೆ. ಇಲ್ಲಿ ಪ್ರಮುಖ ಮುಖ್ಯಾಂಶಗಳು ಏನಪ್ಪಾ ಅಂದ್ರೆ, ಯಾದಗಿರಿ ಜಿಲ್ಲೆ ಎಲ್ಲರ ಗಮನವನ್ನು ಸೆಳೆದಿದೆ. ಏನಪ್ಪಾ ಅಂದ್ರೆ, ಕಳೆದ ವರ್ಷಕ್ಕಿಂತ ಈ ವರ್ಷ 91.89ಗೆ ಜಿಗಿದಿದೆ ಅಂತೆ. ನೋಡಿ, ಅದರಲ್ಲೂ ನಮ್ಮ ಬಾಲಕಿಯರು ಯಾವತ್ತಿದ್ರು ಹೆಣ್ಮಕ್ಳು ಮುಂದು ಅಂತೀವಲ್ಲ, ಇದು 100% ಈ ಹೆಣ್ಮಕ್ಳು ಮುಂದೆ ಕಂಡ್ರೆ. ಈ ವರ್ಷನೂ ಕೂಡ ನಮ್ಮ ಬಾಲಕಿಯರೇ ಮೇಲುಗೈ ಸಾಧಿಸಿದರೆ ಈ ಒಂದು SSLC ಫಲಿತಾಂಶದಲ್ಲಿ ಅಂತ ಹೇಳಿದ್ರೆ ತಪ್ಪಾಗ್ಲಾರದು. ಈ ಬಾರಿಯ SSLC ಟಾಪರ್ ಪಟ್ಟಿ ಹೇಗಿದೆ ಅಂತ ನೋಡ್ಕೊಂಡ್ ಬಂದ್ಬಿಡೋಣ ಬನ್ನಿ. ಮೊದಲಿಗೆ ಸುಖದೇವ್, ರಾಯಚೂರು, ಇಂಗ್ಲಿಷ್ ಮಾಧ್ಯಮ ಅಂದ್ರೆ ಇಂಗ್ಲಿಷ್ ಮೀಡಿಯಮ್ಮು. ರೂಪಾ ಪಾಟೀಲ್, ಜಾಹ್ನವಿ, ಉತ್ಸವ್, ಭರತ್, ದಾವಣಗೆರೆ, ಚನ್ನಗಿರಿ ಹುಡುಗ. ಪ್ರಾರ್ಥನಾ ಬಿರಾದರ್ ಪಾಟೀಲ್, ಚಿಕ್ಕೋಡಿ. ಸೌಜನ್ಯ, ವಿಜಯಪುರ. ಬೃಂದ, ಚಿಕ್ಕಮಗಳೂರು. ಧನುಷ್ ಸುಧೀರ್, ಮೈಸೂರು. ಇವರೆಲ್ಲ 625ಕ್ಕೆ 625 ಮಾರ್ಕ್ಸ್ನ ಪಡ್ಕೊಂಡಿದ್ದಾರೆ. ಇವರೆಲ್ಲರಿಗೂ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ವತಿಯಿಂದ ಶುಭಾಶಯಗಳನ್ನ ಕೋರ್ತೀನಿ. ನಿಮ್ಮ ಭವಿಷ್ಯ ಉಜ್ವಲವಾಗಿರಲಿ ಅಂತ ನಾನು ನಮ್ಮ ರಾಯರಲ್ಲಿ ಬೇಡ್ಕೊಳ್ತೀನಿ. ನೋಡಿ, ಏನಪ್ಪ ವಿಷಯ ಅಂದ್ರೆ, ಈ SSLC ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲೂ ತುಂಬಾ ಇಂಪಾರ್ಟೆಂಟ್. ಈ ಒಂದು SSLCಯಲ್ಲಿ ನಾವು ಹೇಗೆ ಮಾರ್ಕ್ಸ್ ತೆಗಿತೀವೋ, ಏನ್ ಪರ್ಸೆಂಟೇಜ್ ಮಾಡ್ತೀವೋ, ಈ ಪರ್ಸೆಂಟೇಜ್ ನಮ್ಮ ಜೀವನದುದ್ದಕ್ಕೂ ಕ್ಯಾರಿ ಹಾಕಂತ ಹೋಗುತ್ತೆ. ಹೇಳಿದ್ರಲ್ಲ, ನನಗೆದ್ದು ಖುಷಿಯಾಗಿದ್ದೇನಪ್ಪ ಅಂದ್ರೆ, ನಮ್ಮ ದಾವಣಗೆರೆಯ ಚನ್ನಗಿರಿಯ ಹುಡುಗ ಭರತ್ ನಮ್ಮ ದಾವಣಗೆರೆಗೆ ಕೀರ್ತಿ ತಂದಿದ್ದಾನೆ. ಈ ಭರತ್ ಅವರಿಗೆ ನಮ್ಮ ಮಾಜಿ CM ಆದ BS ಯಡಿಯೂರಪ್ಪ ಸರ್ ಫೋನ್ ಮಾಡಿ ಆ ಭರತ್ನ ಸ್ಟೂಡೆಂಟ್ಗೆ ವಿಶ್ ಮಾಡಿದ್ದಾರೆ. ನಿಜವಾಗ್ಲೂ ನಾವು ನಮ್ಮ BS ಯಡಿಯೂರಪ್ಪ ಸರ್ಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತೀವಿ. ಯಾಕಂದ್ರೆ ಒಬ್ಬ ವಿದ್ಯಾರ್ಥಿಗೆ ನಾವು ಏನು ಶುಭಾಶಯ ಕೋರ್ತೀವಿ ಅದು ಅವ್ರ ಜೀವನಕ್ಕೆ ಎಷ್ಟು ಪ್ರಾಮುಖ್ಯತೆ ವಹಿಸುತ್ತೆ ಅಂದ್ರೆ, ಏನೋ ಒಂದು ಮುಂದಿನ ದಿನಗಳಲ್ಲಿ ಒಳ್ಳೆ ಸಾಧನೆ ಮಾಡೋಕ್ಕೆ ಇದೊಂದು ದಾರಿ ಆಗುತ್ತೆ ಅಂತ ಹೇಳಕ್ ಬಯಸ್ತೀನಿ. ಪ್ರತಿಯೊಬ್ಬರು ಕೂಡ ಯಾರ್ಯಾರೆಲ್ಲ ಈ SSLC ಎಕ್ಸಾಮ್ ಬರೆದಿದ್ದೀರಿ, ಯಾರ್ಯಾರೆಲ್ಲ ಪಾಸ್ ಆಗಿದ್ದೀರಿ, ಯಾರ್ಯಾರೆಲ್ಲ ಫೇಲ್ ಆದ್ರೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಯಾವುದೇ ಅನಾಹುತ ಮಾಡ್ಕೊಳಕ್ ಹೋಗ್ಬೇಡಿ. ಲೈಫಲ್ಲಿ ಸೋಲೇ ಗೆಲುವಿನ ಮೆಟ್ಟಿಲು ಅಂತ ಹೇಳ್ತಾರೆ. ಒಂದ್ಸರಿ ಸೋದ್ರೆ ಮುಂದಿನ ಒಂದು ಮೆಟ್ಲು ಹತ್ಕೊಂಡು ಮುಂದೆ ಹೋಗೋದಕ್ಕೆ ಒಂದು ದಾರಿ ಇದೆ. ಸಪ್ಲಿಮೆಂಟರಿ ಎಕ್ಸಾಮ್ ಬರೀರಿ, ನೀವು ಪಾಸಾಗಿ ಮುಂದಿನ ಒಂದು ನಿಮ್ಮ ವಿದ್ಯಾಭ್ಯಾಸಕ್ಕೆ ಒಂದು ದಾರಿ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಯಾರು ಕೂಡ ಯಾವುದೇ ಅನಾಹುತ ಮಾಡ್ಕೊಳಕ್ ಹೋಗ್ಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾನು ನಮ್ಮ ಗುರುರಾಯರಲ್ಲಿ ಬೇಡ್ಕೊಳ್ತೀನಿ. ಜೈ ಕರ್ನಾಟಕ.